ಹಲೋ ಎವ್ರಿವನ್. 34ನೇ ಪ್ರಶ್ನೆಯನ್ನು ನೋಡೋಣ. ಕ್ಯಾಲ್ಸಿಯಂ ಲೋಹವು ನೀರಿನೊಡನೆ ಪ್ರತಿವರ್ತಿಸಿ ಹೈಡ್ರೋಜನ್ ಅನಿಲ ಬಿಡುಗಡೆಯಾದರೂ ಹೊತ್ತಿಕೊಂಡು ಉರಿಯುವುದಿಲ್ಲ. ಕಾರಣವೇನು? ಇದರ ರಾಸಾಯನಿಕ ಸಮೀಕರಣ ಬರೆಯಿರಿ. ಕ್ಯಾಲ್ಸಿಯಂ ಲೋಹ ಕಡಿಮೆ ಕ್ರಿಯಾಶೀಲ ಲೋಹ ಆಗಿದೆ. ಹಾಗಾಗಿ ಕ್ಯಾಲ್ಸಿಯಂ ಯಾವಾಗ ನೀರಿನ ಜೊತೆಗೆ ವರ್ತಿಸುತ್ತೋ ಇಲ್ಲಿ ಉಂಟಾಗೋದು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಮತ್ತೆ ನೀರು, ಹೈಡ್ರೋಜನ್ ಅನಿಲ. ಆದರೆ ಈ ಒಂದು ಕ್ರಿಯೆಯ ತೀವ್ರತೆ ಕಡಿಮೆ ಇರೋದಕ್ಕೆ ಹೈಡ್ರೋಜನ್ ಉರಿಯೋದಿಲ್ಲ. ಅಂದ್ರೆ ಉಂಟಾಗುವಂತಹ ಉಷ್ಣ ಹೈಡ್ರೋಜನ್ನ ಜೊತೆಗೆ ವರ್ತಿಸೋಕ್ಕಿಂತ ಮುಂಚೆನೆ ಹೈಡ್ರೋಜನ್ ಏನಾಗತ್ತೆ, ಅದು ಎಸ್ಕೇಪ್ ಆಗೋಗ್ಬಿಡತ್ತೆ ಇಲ್ಲಿಂದ. ಹಾಗಾಗಿ ಏನಾಗಲ್ಲ, ಉಷ್ಣ ಈ ಒಂದು ಹೈಡ್ರೋಜನ್ ಜೊತೆಗೆ ವರ್ತಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಹೈಡ್ರೋಜನ್ ಉರಿಯೋದಿಲ್ಲ.